ಸರ್, ನನಗೆ ಮೊದಲನೇದಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅಂದ ತಕ್ಷಣನೇ ಇಡೀ ಕರ್ನಾಟಕದ ಜನ ಮಾಡ್ಕೊಳ್ಳೋದೆ ನಿಮ್ಮನ್ನ. ಸೊ ಈ ಐಡಿಯಾ ಮೂಲಕ ಸೊ ಇಡೀ ಕರ್ನಾಟಕದಲ್ಲಿ ಯಾವ ರೀತಿಯ ಮನೋಸ್ಥಿತಿಯನ್ನ ನೀವು ಬಿತ್ತಲಿಕ್ಕೆ ಹೊರಟಿದ್ದೀರಿ ಅನ್ನೋದು? ಅಲ್ಲ ನೋಡಿ, ವಿಶೇಷವಾಗಿ ಶೋಷಿತರಿಗೆ, ದನಿ ಇಲ್ಲವ್ರಿಗೆ ಅವ್ರು ದನಿ ಕೊಡುವಂಥ ಪ್ರಯತ್ನ 100 ವರ್ಷಗಳ ಹಿಂದೆ ಮಾಡಿರುವಂಥ ಇತಿಹಾಸ ಇದೆ. ಹೌದು ಸರ್. ಸೊ ನಾವು ಅವ್ರಿಲ್ಲದೆ ಇವತ್ತು ಏನು ಹೊಸ ಕೈಯಿಂದ ಕಟ್ಟಲಿಕ್ಕಾಗಲ್ಲ, ಅಥವಾ ಶೋಷಿತರ ಪರವಾಗಿ ದನಿ ಎತ್ತಬೇಕಾದ್ರೆ ಅವ್ರನ್ನ ಮುಂದಿಟ್ಟುಕೊಂಡೇ ಮಾಡಬೇಕಾಗ್ತೈತೆ. ಅವ್ರು ಹೇಳಿದಂಥ ವಿಚಾರಗಳು, ಹೋರಾಟ, ಸಿದ್ಧಾಂತಗಳನ್ನು ಇವತ್ತಿನ ಪೀಳಿಗೆ, ಇವತ್ತಿನ ಸನ್ನಿವೇಶಕ್ಕೆ ಹೇಳೋದು ಭಾಳ ಅವಶ್ಯಕತೆ ಇದೆ. ಹೀಗಾಗಿ ಅವ್ರನ್ನ ನಾವು ಪದೇ ಪದೇ ನೆನೆಸ್ಕೊಳ್ತೀವಿ, ಅವ್ರ ಬಗ್ಗೆ ಕಾರ್ಯಕ್ರಮ ಮಾಡ್ತೀವಿ, ಅವರ ಚರಿತ್ರೆಯನ್ನು ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಇವತ್ತಿನ ಯುವ ಪೀಳಿಗೆಗೆ ಸೊ ಈ ಆದರ್ಶ ಪುರುಷರ ಮನೋಸ್ಥಿತಿಗಳನ್ನು, ಅವರ ಆದರ್ಶಗಳನ್ನು, ಅವರ ಆಚಾರ ವಿಚಾರಗಳನ್ನು ಬಿತ್ತುವಂಥದ್ದು ತುಂಬ ಅಗತ್ಯತೆ ಇದೆ. ಸೊ ಈಗ ಅದರ ಜೊತೆಯಲ್ಲಿ ನೀವು ವಾಲ್ಮೀಕಿ ವಿಚಾರಧಾರೆಗಳನ್ನು ಕೂಡ ಬಿತ್ತುತ್ತಾ ಹೊರಟಿದ್ದೀರಿ. ಬಟ್ ಯುವಕರ ರೆಸ್ಪಾನ್ಸ್ ಹೇಗಿದೆ ಅಂತ, ಯಾಕೆ ಇಷ್ಟು ವರ್ಷಗಳ ಕಾಲ ನೀವು ಅದನ್ನೇ ಮಾಡ್ಕೊಂಡು ಬಂದಿದ್ದೀರಿ? ನೋಡಿ, ಅದು ಮುಡಿಸ್ಬೇಕಂತ ಜವಾಬ್ದಾರಿ ಇದೆ. ಕೇವಲ ನಾವು ಭಾಷಣ ಮಾಡೋದ್ರಿಂದ ಅದು ಪರಿಹಾರ ಆಗೋಲ್ಲ. ಅವನ್ನ ಕೂಡಿಸಿ ಹೇಳುವಂಥ, ತಿದ್ದುವಂಥ, ಅವರಿಂದ ಆಗಿರುವಂಥ ಲಾಭಗಳು, ಅಂಥ ನಾಯಕರ ನಮ್ಮ ಹೋರಾಟದಿಂದ ಇವತ್ತು ನಾವು ಧ್ವನಿ ಎತ್ತಾ ಇದ್ದೀವಿ. ಹೌದು, ಅಧಿಕಾರದಲ್ಲಿದ್ದೀವಿ, ಉದ್ಯಮದಲ್ಲಿದ್ದೀವಿ, ಆರ್ಥಿಕ ಸಬಲೀಕರಣದಿಂದಿದ್ದೀವಿ. ಇವೆಲ್ಲ ಅವ್ರಿಗೆ ಹೇಳ್ಬೇಕು, ಅವ್ರಿಗೆ ಗೊತ್ತಿಲ್ಲ ಇದು. ಯಾಕಂದರೆ ಈ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ. ಹೌದು, ಇದು ಹೇಳುವಂಥ ಪ್ರಯತ್ನ ಆದರೆ ಖಂಡಿತವಾಗಿ ಅವರು ಆಕರ್ಷಣೆ ಆಗ್ತಾರೆ. ಆಮೇಲೆ ಇನ್ನೂ ಒಂದು, ಇತ್ತೀಚೆಗೆ ನೀವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸುವಂತಹ ವಿದ್ಯಾರ್ಥಿಗಳು ಕೂಡ ಒಂದು ಹೊಸ ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಿ. ಸೊ ಹೇಗಿದೆ ಅಲ್ಲಿ ರೆಸ್ಪಾನ್ಸು ಅಂತ? ನೋಡಿ, ಬರೀ ಒಂದು ಕಡೆ ನಾವು ಇದನ್ನ ಹೇಳಿದ್ರೆ ಪರಿಹಾರ ಆಗೋಲ್ಲ, ಸಾಲದು. ಬರೀ ನಾವು ಹೋರಾಟ ವಿಚಾರಗಳ ಒಂದು ಪಾರ್ಟ್ ಇದ್ದರೆ ಅವ್ರು ಬದುಕಲಿಕ್ಕೆ ದಾರಿ ತೋರಿಸ್ಬೇಕಂತ ನಮಗೊಂದು ಚರ್ಚೆ ಆದಾಗ ಕಲ್ಪನೆ ಬಂತು. ಬರೀ ನಾವು ಇದನ್ನು ಹೇಳಿದ್ರೆ ಸಾಲದು, ಅವ್ರು ಬದುಕಬೇಕಲ್ಲ, ಏನೇನು ಅವ್ರಿಗೆ ಸುಲಭವಾಗಿ ಮೂಡಿಸ್ಬೋದು. ಇಂಥ ನಮ್ಮ UPSC ಇರ್ಬೋದು, KS ಇರ್ಬೋದು, ಪೊಲೀಸ್ ನೌಕರಿ ಇರ್ಬೋದು, ಡಿಫೆನ್ಸ್ ಇರ್ಬೋದು. ಸೊ ಏನೇನು ಅವಕಾಶ ಇದೆ ಶಾರ್ಟ್ ಟೈಮಲ್ಲಿ ಕಲಿಸ್ಲಿಕ್ಕೆ, ಅದನ್ನು ಕಲಿಸುವಂಥ ಪ್ರಯತ್ನ ಕಳೆದ 5 ವರ್ಷಗಳಿಂದ ಪ್ರಾರಂಭ ಮಾಡಿದ್ದೀವಿ.